ಎಐಯುಟಿಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಈ ಒಂದು ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸಂಯೋಜನೆಗೊಂಡಿರುವಂತಹ ಕರ್ನಾಟಕ ರಾಜ್ಯ ಆಶಾ ಕಾರ್ಯಕ ಸಂಘದ ವತಿಯಿಂದ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಇವತ್ತು ಸುಮಾರು 7 ಜಿಲ್ಲೆಯಿಂದ ಕೂಡ ಅಲ್ಲಿ ಆಶಾ ಕಾರ್ಯಕರ್ತರು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಸೇರಿದ್ದಾರೆ. ಇವತ್ತು ಎಲ್ಲಾ ಒಂದು ರಾಜ್ಯದ ಆಶಾ ಕಾರ್ಯಕರ್ತರ ಒಂದೇ ಬೇಡಿಕೆ ಇದೆ. ಹೋದ ವರ್ಷ ಏನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ರು, ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 10,000 ರೂಪಾಯಿ ಮಿನಿಮಮ್ ಬರಂಗ ನಾವು ಯೋಜನೆ ರೂಪಿಸ್ತೀವಿ, ಅದನ್ನ ಕಾರ್ಯಗತಗೊಳಿಸುತ್ತೆ ಹೇಳಿದ್ರು. ಆ ಒಂದು ಯೋಜನೆ ಇಲ್ಲಿವರೆಗೂ 1 ವರ್ಷ ಆದ್ರೂ ಕೂಡ ಇನ್ನು ಕಾರ್ಯಗತಗೊಳಿಸಿಲ್ಲ. ಅದನ್ನ ಇಮಿಡಿಯೇಟ್ ಆಗಿಬಿಟ್ಟು ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು ಹೋದ ವರ್ಷ ಪ್ರತಿಭಟನೆಯಲ್ಲಿ, ಅದನ್ನ ಜಾರಿಗೆ ತರಬೇಕಂತ ನಾವಿತ್ತು ಒತ್ತಾಯಪಡಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಸುಮಾರು 7,000 ಆಶಾ ಕಾರ್ಯಕರ್ತರನ್ನ ತೆಗಿಬೇಕನ್ನೋ ಒಂದು ಹುನ್ನಾರ ನಡೀತಾ ಇದೆ. ಆ ಹುನ್ನಾರವನ್ನ ಕೈ ಬಿಡ್ಬೇಕಂತ ಹೇಳ್ಬಿಟ್ಟು ನಾವಿವತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಅದ್ರ ಜೊತೆ ಏನಪ್ಪಾ ಅಂತಂದ್ರೆ, ಈ ಬರ್ತಕ್ಕಂತ ತಿಂಗಳಲ್ಲಿ ಮಾರ್ಚ್ ನಲ್ಲಿ ಏನು ಬಜೆಟ್ ಅಧಿವೇಶನ ನಡೀತಾ ಇದೆ, ಆ ಬಜೆಟ್ ಅಧಿವೇಶನದಲ್ಲಿ ಹಣಕಾಸು ಸಚಿವರು ಕೂಡ ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಆಶಾ ಕಾರ್ಯಕರ್ತರ 10,000 ಕನಿಷ್ಠ ವೇತನವನ್ನ ಘೋಷಣೆ ಮಾಡಬೇಕಂತ ಹೇಳಿ ನಾವಿತ್ತು ಒಕ್ಕೂರಿನಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ 42,000 ಆಶಾ ಕಾರ್ಯಕರ್ತರು ನಾವು ಒತ್ತಡ ಹೇರ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಇದು ಗಮನಕ್ಕೆ ತಗೊಂಡ್ಬಿಟ್ಟು ಇವತ್ತಿನ ಇಷ್ಟು ಬಿಸಿಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಬಂದಿದ್ದಾರೆ. ಅವ್ರು ಕೇವಲ ತಮ್ಮ ಕನಿಷ್ಠ ವೇತನವನ್ನ ಜಾರಿಗೆ ತರಬೇಕಂತ ಬೇಡಿಕೆಯಿಂದ ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಸುಳು ಬಿಸಿಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಆಶಾ ಕಾರ್ಯಕರ್ತರು ಮೂಲೆಯಿಂದ ಹಳ್ಳಿಗಳಿಂದ ಇವತ್ತು ಈ ಒಂದು ನಗರಕ್ಕೆ ಬಂದಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಶಾ ಕಾರ್ಯಕರ್ತರ ಒಂದೇ ಒಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಕನಿಷ್ಠ ವೇತನ 10,000 ರೂಪಾಯಿ ಮುಖ್ಯಮಂತ್ರಿ ಮಾತು ಕೊಟ್ಟಿದ್ರು, ಅದನ್ನ ಈಡೇರಿಸಬೇಕು. ಈ ಬರ್ತಕ್ಕಂಥ ಬಜೆಟ್ ನಲ್ಲಿ ಅದನ್ನ ಜಾರಿಗೊಳ್ಳಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ಬಜೆಟ್ ನಲ್ಲಿ ಜಾರಿ ಮಾಡಲಿಲ್ಲಪ್ಪ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ 42,000 ಆಶಾ ಕಾರ್ಯಕರ್ತರು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಠಿಕಾಣೆ ಹಾಕ್ತಾರೆ. ಆ ಒಂದು ಆದೇಶ ತಗೊಳ್ಳೋವರೆಗೂ ಅಲ್ಲಿಂದ ವಾಪಸ್ ಆಗಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ರಾಘವೇಂದ್ರ ಎಂಜಿ, ಎಐಟಿಸಿ ಜಿಲ್ಲಾ ಉಪಾಧ್ಯಕ್ಷರು, ಕಲಬುರಗಿ. ಈ ಒಂದು ನಮ್ಮ ಹೋರಾಟದ ಈ ಕುರಿತು ನಮಗೆ ಸರ್ಕಾರ ಏನು ಹಿಂದೆಲೆ ನಾವು 2025 ಜನವರಿ ತಿಂಗಳಲ್ಲಿ ಒಂದು 4 ದಿನಗಳ ಕಾಲ ಬೆಂಗಳೂರಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟಗಳಲ್ಲಿ ನಮಗೆ ಮುಖ್ಯಮಂತ್ರಿಯವರು ಮಾತು ಕೊಟ್ಟಿರುವಂತೆ ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ, ಎಲ್ಲ ಆಶಾ ಕಾರ್ಯಕರ್ತರು 10,000 ರೂಪಾಯಿ ಬರುವಂಗೆ ನಾನು ಈ ಮುಂದೆ 25 ಮತ್ತೆ ನಾವು ಬಜೆಟ್ ನಲ್ಲಿ ಮತ್ತೆ ನಿಮಗೆ ಕೂಡ ಎತ್ತರ ಮಾಡ್ತೀವಿ ಅಂತ ಕೂಡ ಘೋಷಣೆ ಕೊಡುತ್ತೆ ಸರ್ಕಾರ.